ನಮಸ್ಕಾರ. ಇದು ನಿಮ್ಮ ಡೆಸ್ಕ್ಟಾಪ್ ಸ್ಕ್ರೀನ್ ಅಥವಾ ಡೆಸ್ಕ್ಟಾಪ್ ಪರದೆ. ಆಕ್ಸೆಸ್ ಎಂಟಿ ಬಟನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ನಿಮ್ಮ ಹೆಸರನ್ನು ನೋಂದಾಯಿಸಿ. ನಂತರ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ನಿಮ್ಮ ಆರೋಗ್ಯ ಮಾಹಿತಿ ಸಾಫ್ಟ್ವೇರ್ನ ಮುಖ್ಯ ಪರದೆ. ಡಾಟಾ ಎಂಟ್ರಿ ಮಾಡಬೇಕಾದಲ್ಲಿ ರೂಟೀನ್ ಹೆಲ್ತ್ ಡಾಟಾ ಎಂಟ್ರಿ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆರಿಸಿಕೊಳ್ಳಿ. ಉದಾಹರಣೆಗೆ ಗುಂಬಳ್ಳಿ PSC. ಅದಾದ ನಂತರ ನಿಮ್ಮ ಉಪ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆರಿಸಿಕೊಳ್ಳಿ. ಗುಂಬಳ್ಳಿ ಸಬ್ ಸೆಂಟರ್. ನಂತರ ತಿಂಗಳನ್ನು ಆರಿಸಿಕೊಳ್ಳಿ. ಉದಾಹರಣೆಗೆ ಜನವರಿ 2008. ಇದು ನಿಮ್ಮ ಕ್ಯಾಟಗರಿ ಹೆಸರು. ಇದು ನಿಮ್ಮ ಡಾಟಾ ಎಲಿಮೆಂಟ್ನ ಹೆಸರು. ಇವಾಗ ANC ಕೇಸಸ್ ರಿಜಿಸ್ಟರ್ಡ್ ಜನವರಿ 2008 ಗುಂಬಳ್ಳಿ ಸಬ್ ಸೆಂಟರ್ನಲ್ಲಿ ಎಷ್ಟಾಗಿದೆ? ಉದಾಹರಣೆಗೆ 21 ಕೇಸಸ್ ಆಗಿದೆ. ಇದಾದ ನಂತರ ಎಂಟರ್ ಕೀಯನ್ನು ಪ್ರೆಸ್ ಮಾಡಿ. ಮುಂದೆ ANC ಕೇಸಸ್ ರಿಜಿಸ್ಟರ್ಡ್ ಲೆಸ್ ದ್ಯಾನ್ 12 ವೀಕ್ಸ್. ANC ಕೇಸಸ್ ರಿಜಿಸ್ಟರ್ಡ್ ಲೆಸ್ ದ್ಯಾನ್ 12 ವೀಕ್ಸ್ ಎಷ್ಟಾಗಿದೆ ಎಂಬುದನ್ನು ಕೀಬೋರ್ಡ್ನಿಂದ ನೋಂದಾಯಿಸಿ. 19. ಅದಾದ ನಂತರ ANC ಕೇಸಸ್ ಬಿಟ್ವೀನ್ 12 to 16 ವೀಕ್ಸ್ ಎಷ್ಟಾಗಿದೆ? ಉದಾಹರಣೆಗೆ 13. ಈ ರೀತಿ ನೀವು ನಿಮ್ಮ ಡಾಟಾ ಎಂಟ್ರಿಯನ್ನು ಮಾಡಬೇಕು. ಡಾಟಾ ಎಂಟ್ರಿ ಆದ ಮೇಲೆ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಬ್ಯಾಕ್ ಬಟನ್. ವರದಿಗಳನ್ನು ನೋಡಬೇಕಾದರೆ ಕರ್ನಾಟಕ ರಿಪೋರ್ಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ವರದಿಯ ಸ್ಕ್ರೀನು. ನಿಮಗೆ ಬೇಕಾದ ರಿಪೋರ್ಟನ್ನು ಆರಿಸಿಕೊಳ್ಳಿ. ಉದಾಹರಣೆಗೆ ಫಾರ್ಮ್ 6. ಅದಾದ ನಂತರ ನಿಮ್ಮ PSCಯನ್ನು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆರಿಸಿಕೊಳ್ಳಿ. ನಂತರ ಉಪ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆರಿಸಿಕೊಳ್ಳಿ. ನಂತರ ತಿಂಗಳನ್ನು ಆರಿಸಿಕೊಳ್ಳಿ. ಅದಾದ ಮೇಲೆ ರಿಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಫಾರ್ಮ್ 6 ರಿಪೋರ್ಟ್. ಈ ಥರ ಬರುತ್ತದೆ. ಈ ರಿಪೋರ್ಟನ್ನು ನೀವು ಪ್ರಿಂಟ್ ತೆಗೆದುಕೊಳ್ಳಬಹುದು ಅಥವಾ PDF ಕನ್ವರ್ಟ್ ಮಾಡಿಬಿಟ್ಟು ಇದನ್ನು ಇಮೇಲ್ ಮುಖಾಂತರ ನಿಮ್ಮ ಮುಖ್ಯ ಕೇಂದ್ರಕ್ಕೆ ಕಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಧನ್ಯವಾದಗಳು.